Go. ಗೂಳಿಪುರ ಗ್ರಾಮದ ಜಮೀನಿನಲ್ಲಿ ಮೇಕೆ ಹೊತ್ತೊಯ್ದ ಚಿರತೆ. ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದ ಜಮೀನಿನಲ್ಲಿ ಗ್ರಾಮದ ಮಾದನಾಯಕ ಎಂಬುವರಿಗೆ ಸೇರಿದ ಮೇಕೆಯನ್ನ ಚಿರತೆ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಹೊತ್ತೊಯ್ದು ಘಟನೆ ನಡೆದಿದೆ. ಚಿರತೆ ಮೇಕೆ ಮಾಲೀಕನ ಕಣ್ಣೆದುರೇ ಮೇಕೆಯನ್ನ ಹೊತ್ತೊಯ್ದ ಘಟನೆಯಿಂದ ಮಾಲೀಕ ಕಂಗಾಲಾಗಿದ್ದಾರೆ. ಗೂಳಿಪುರ ಗ್ರಾಮದ ಜಯಶೇಖರ್ ಮಾತನಾಡಿ, ಜಮೀನಿನಲ್ಲಿ ಮೇವು ಮೇಯುತ್ತಿದ್ದ ವೇಳೆ ಚಿರತೆ ದಾಳಿ ನಡೆಸಿ ಕೊಂದಿದೆ. ಸುಮಾರು ಸಾಕು ಪ್ರಾಣಿಗಳನ್ನ ಬಲಿ ತೆಗೆದುಕೊಂಡಿದೆ. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಬೋನು ಇಟ್ಟು ಚಿರತೆ ಸೆರೆ ಹಿಡಿಯಲು ಕ್ರಮ ಕೈಗೊಳ್ಳಬೇಕು. ಕುರಿ ಹಾಗೂ ಮೇಕೆಗಳನ್ನು ಕಳೆದುಕೊಂಡಿರುವ ರೈತರಿಗೆ ಕೂಡಲೇ ಪರಿಹಾರ ವಿತರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕೆಪಿ ಪ್ರಕಾಶ್, ಯಳಂದೂರು. ಹೆಸರು ಜಯಶೇಖರ ಅಂತ ಹೇಳಿ, ಗುಳಿಪುರ ಗ್ರಾಮ, ಸ್ವಂತ ಮರಡಿ ಹೋಬಳಿ, ಚಾಮರಾಜನಗರ ತಾಲೂಕು. ಈ ಗ್ರಾಮದಲ್ಲಿ ವಾಸವಾಗಿದ್ದು ಇಲ್ಲಿ ನೋಡ್ತಾ ಇದ್ದೀರಾ, ಈ ಅರಣ್ಯ ಪ್ರದೇಶ ರೀತಿ ಕಾಣ್ತಾ ಇದೆ. ಇಲ್ಲಿ ನಾವು ಜೀವನ ಮಾಡಬೇಕಾದ್ರೆ ಬೆಳೆಗಳನ್ನೇ ನಂಬಿಕೊಂಡು ಜೀವನ ಮಾಡೋಂಥ ರೈತರು ನಾವು. ಇಲ್ಲಿ ಬರದೇ ಹೋದರೆ ನಮ್ಮ ಜೀವನನೇ ಇಲ್ಲ. ಈ ಬೆಳೆಗಳೇ ನಮ್ಮ ಉಸಿರು. ಹಾಗಾಗಿ ಇಲ್ಲಿ ದೃಶ್ಯ ನೋಡ್ತಾ ಇದ್ದೀರಾ, ಇದೇ ಭಾಗದಲ್ಲಿ ಅರಣ್ಯ ರೀತಿ ಕಾಣ್ತಾ ಇದೆ. ಈ ಜಂಗಲನ್ನು ತೆಗೆಯುವ ಒಂದು ವ್ಯವಸ್ಥೆ ಕೂಡ ಅರಣ್ಯ ಇಲಾಖೆ ಏನಾದರೂ, ಇದು ಕಾಡಲ್ಲ, ಇಲ್ಲಿ ವಾಸ ಮಾಡುವಂಥ ಸ್ಥಳ ಇದು. ಅದರಿಂದ ದಯಮಾಡಿ, ಅರಣ್ಯ ರೀತಿ ಇದೆ, ಇಲ್ಲಿ ಏನಾಗಿದೆ, ಪ್ರಾಣಿಗಳು ಯಾವ ಪ್ರಾಣಿ ಬಂದ್ರೂ ನಾವು ಏನಿದೆ ಅಂತ ಗೊತ್ತಾಗೋದಿಲ್ಲ. ದಯಮಾಡಿ ಈ ಅರಣ್ಯ ಪ್ರದೇಶ ಇರುವಂಥದ್ದನ್ನ ಇಲ್ಲಿ ಯಾವ ರೀತಿ ಯಾವ ಪ್ರಾಣಿಗಳಿದೆ ಅಂತ ಗೊತ್ತಿಲ್ಲ. ಈಗ ಮಧ್ಯಾಹ್ನ ಚಿರತೆಗಳ ಹಾವಳಿ ಜಾಸ್ತಿ ಆಗಿದೆ. ದಯಮಾಡಿ ಆ ಚಿರತೆ ಇಡೀ ಒಂದು ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ನೊಂದಿರುವಂಥ ರೈತನಿಗೆ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ.